ಎಲ್ಲರಿಗೂ ನಮಸ್ಕಾರ. ನಿರ್ಮಲ ವಾಹಿನಿ ವೀಕ್ಷಕ ಬಾಂಧವರಿಗೆಲ್ಲ ಆದರದ ಸ್ವಾಗತ. ಇಂದಿನ ಉಪಶೀರ್ಷಿಕೆ ಸಾಕ್ಷಿದ್ವಯ ಭಾಗ 2. ಭೌತ ವಿಜ್ಞಾನಿ ರವಿತಾರೆ ಧರೆಗಳ ಚಲನ ರೀತಿ ವೇಗವನಳೆದು ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಗಳವನು ಅಳೆವನೇನ್ ಅವ್ಯಕ್ತ ಚೇತನವನ್ ಅರಿವನೇಂ ಮಂಕುತಿಮ್ಮ ಭೌತ ವಿಜ್ಞಾನಿ ರವಿತಾರೆ ಧರೆಗಳ ಚಲನ ರೀತಿ ವೇಗವನಳೆದು ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಗಳನವನ್ ಅಳೆವನೇನ್ ಅವ್ಯಕ್ತ ಚೇತನವನ್ ಅವನರಿವನೇ ಮಂಕುತಿಮ್ಮ. ಸೂರ್ಯ, ನಕ್ಷತ್ರಗಳು, ಭೂಮಿ ಇವುಗಳ ಚಲನೆ ರೀತಿ ವೇಗಗಳನ್ನ ಅಳೆಯುತ್ತಾ ಶಕ್ತಿಗಳನ್ನ ಲೆಕ್ಕ ಹಾಕುವುದರಲ್ಲಿ ನಿರತನಾಗಿರುತ್ತಾನೆ ಭೌತ ವಿಜ್ಞಾನಿ. ಆತನಿಗೆ ಪ್ರೀತಿ, ರೋಷ, ಸ್ನೇಹ ಇತ್ಯಾದಿ ಮಾನವ ಸಹಜವಾದ ಭಾವನೆಗಳು ಅರ್ಥವಾಗುವುದೇ ಇಲ್ಲ. ಅವನದು ಕೇವಲ ಒಂದು ರೀತಿಯ ಸಂಶೋಧನಾ ದೃಷ್ಟಿ ಮಾತ್ರ. ಅಂದರೆ ಮನುಷ್ಯ ಅಂತರಾಳದಲ್ಲಿ ಉಕ್ಕುವ ವಿವಿಧ ಭಾವನೆಗಳಿಗೆ ಸ್ಪಂದಿಸುವ ಗುಣ ಅವನಲ್ಲಿ ಇರುವುದಿಲ್ಲ. ಹೀಗಿರುವಾಗ ಅವ್ಯಕ್ತವಾದ ಅಗೋಚರವಾದ ಚೇತನದ ಶಕ್ತಿ ಸಾಮರ್ಥ್ಯವನ್ನ ಅರಿಯುವುದು ಭೌತ ವಿಜ್ಞಾನಿಗೆ ಅಸಾಧ್ಯ. ಅವನು ಕೇವಲ ಬಾಹ್ಯ ವಸ್ತುಗಳ ಅಧ್ಯಯನ ಮಾಡಬಲ್ಲನೇ ಹೊರತು ಮನುಜ ಹೃದಯದ ಅಂತರಾಳವನ್ನು ದೈವವನ್ನು ಅರಿಯಲಾರ ಎಂಬ ಭಾವ. ನರಭಾಷೆ ಬಣ್ಣಿಪುದೇ ಪರಸತ್ವ ರೂಪವನು ನರಭಾಷೆ ಬಣ್ಣಿಪುದೇ ಪರಸತ್ವ ರೂಪವನು ಅರಿಯದದು ನಮ್ಮದೆಯ ಭಾವಗಳ ನೊರೆಯೇ ಅರಿಯದದು ನಮ್ಮೆದೆಯ ಭಾವಗಳ ನೊರೆಯೇ ಪರಮಾನುಭವಗಳುಲಿಯ ಅನುಭವಿಗಳೊಳಕಿವಿಗೆ ಪರಮಾನುಭವಗಳುಲಿಯ ಅನುಭವಿಗಳೊಳಕಿವಿಗೆ ಒರಟು ಜ್ಞಾನವೋ ಭಾಷೆ ಮಂಕುತಿಮ್ಮ. ನರಭಾಷೆ ಬಣ್ಣಿಪುದೇ ಪರಸತ್ವ ರೂಪವನು ಅರಿಯದದು ನಮ್ಮದೆಯ ಭಾವಗಳ ನೊರೆಯೇ ಪರಮಾನುಭವಗಳುಲಿಯನ್ ಅನುಭವಿಗಳೊಳಕಿವಿಗೆ ಹೊರಟು ಜ್ಞಾನವೋ ಭಾಷೆ ಮಂಕುತಿಮ್ಮ. ಉಲಿ ಅಂದರೆ ಮಾತು, ಯಾನ ಸಾಧನ ಉಪಾಯ ಅನ್ನೋ ಅರ್ಥವನ್ನ ಇಲ್ಲಿ ನಾವು ನೋಡ್ತೇವೆ. ಪರಸತ್ವ ಅಂದರೆ ಪರಮಾತ್ಮನ ರೂಪ ಲಾವಣ್ಯಗಳನ್ನ ನರಭಾಷೆಯಿಂದ ವರ್ಣಿಸೋದಿಕ್ಕೆ ಸಾಧ್ಯವೇ? ಅದೊಂದು ಅಪ್ರಾಕೃತವಾದಂತ ರೂಪ, ಶರೀರ. ಇದನ್ನ ನಾವು ಹೇಗೆ ತಾನೇ ವರ್ಣಿಸಕ್ ಸಾಧ್ಯ? ಪರಸ್ಪರ ಒಬ್ಬರು ಮತ್ತೊಬ್ಬರ ಭಾವನೆಗಳನ್ನ ಹಂಚಿಕೊಳ್ಳಲು ವ್ಯಕ್ತಪಡಿಸಲು ಇರುವ ಸಂಪರ್ಕ ಸಾಧನ ಒಂದೇ, ಅದು ಭಾಷೆ. ನಾವು ಸಾಮಾನ್ಯ ಮನುಷ್ಯರು ಬೇರೊಬ್ಬರ ಅಂತರಾಳವನ್ನ ಅರಿತುಕೊಂಡು ಹಿತವಾಗುವಂತೆ ಅವರ ಭಾವನೆಗೆ ಸ್ಪಂದಿಸುವಂತಹ ಸಾಮರ್ಥ್ಯ ನಮ್ಮ ಭಾಷೆಗೆ ಮಾತಿಗೆ ಇಲ್ಲ. ಇನ್ನು ಪರಸತ್ವವನ್ನು ನರಭಾಷೆಯಿಂದ ಬಣ್ಣಿಸುವುದಕ್ಕೆ ಸಾಧ್ಯವೇ? ಋಷಿ ಮುನಿಗಳ ಕಠಿಣ ತಪಸ್ಸಿನ ಫಲವಾಗಿ ಪರಸತ್ವವನ್ನು ಅದರ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಂಡುಕೊಂಡಿರುತ್ತಾರೆ. ಅಂತಹ ಪರಮಾನುಭವಿಗಳ ಅನುಭವದ ಮಾತು ನಮ್ಮ ಕಿವಿಗೆ ಬಿದ್ದಾಗ, ಅಂದರೆ ಶ್ರವಣ ಮಾಡಿದಾಗ ಪರಸತ್ವವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಪರಸತ್ವವನ್ನು ಅರಿಯುವ ಉಪಾಯ ಕಠಿಣತಮವಾದದ್ದು. ಅದು ಕೇವಲ ಗುರುಗಳ ಹಾಗೂ ಯತಿ ಮುನಿಗಳ ವಾಕ್ಯಗಳಿಂದ ಮಾತ್ರ ಅದನ್ನು ಅರಿತುಕೊಳ್ಳಲು ಸಾಧ್ಯ ಎಂಬ ಭಾವ. ಇಲ್ಲಿಗೆ ಇಂದಿನ ಶೀರ್ಷಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.